ಗಡಿ ಜಿಲ್ಲೆಯಲ್ಲಿ ಸಂಚರಿಸುವ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳ ಮೇಲೆ ಪ್ರದರ್ಶಿಸಲಾಗುತ್ತಿರುವ ತಂಬಾಕು ಮತ್ತು ಗುಟ್ಕಾ ಉತ್ಪಾದನೆಗಳ ಜಾಹೀರಾತುಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಮರವನ್ನ ಸಾರಿವೆ. ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಬಸ್ಗಳ ಮೇಲಿದ್ದ ಜಾಹೀರಾತುಗಳನ್ನು ಹರಿದು ಹಾಕಿ ಸಾರಿಗೆ ಸಂಸ್ಥೆಯ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕನ್ನಡ ಸೇನೆಯ ಕಾರ್ಯಕರ್ತರು ವಿಮಲ್, ಚೈನಿ, ಖನ್ನಿ ಮತ್ತು ಇನ್ನಿತರ ಗುಟ್ಕಾ ಕಂಪನಿಗಳ ಪೋಸ್ಟರ್ಗಳನ್ನು ಕಿತ್ತು ಬೀಸಾಡಿ ಸಾರಿಗೆ ಸಂಸ್ಥೆಯು ಕೇವಲ ಹಣದ ಆಸೆಗಿದ್ದು ನಗರದ ಸ್ವಚ್ಛತೆ ಮತ್ತು ಯುವ ಜನತೆಯ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ ಅಂತ ಆರೋಪಿಸಿದರು. ಹಿಂದಿ ಚಿತ್ರ ನಟನೊಬ್ಬ ಕಣಕಣದಲ್ಲಿಯೂ ಕೇಸರಿ ಎಂದು ಈ ಗುಟ್ಕವನ್ನು ಪ್ರಚಾರ ಮಾಡ್ತಾರೆ. ಆದರೆ ಇದರಿಂದ ಪ್ರತಿ ಮನೆಯಲ್ಲೂ ಕೂಡ ರೋಗಿಗಳು ಹುಟ್ಟಿಕೊಳ್ತಾರೆ. ಅದರಿಂದ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಸಚಿವರು ಕೂಡಲೇ ಎಚ್ಚೆತ್ತು ಇಂತಹ ಜಾಹೀರಾತುಗಳಿಗೆ ನೀಡಿದ ಅನುಮತಿಯನ್ನ ರದ್ದುಪಡಿಸಬೇಕು, ಇಲ್ಲದಿದ್ದರೆ ಕನ್ನಡ ಸೇನೆಯ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸುಮಾರು ಜನ ಮನೆಗೆ ಕೊಟ್ಟರು ಕೂಡ ಇವತ್ತು ಇದೇ ಹಾಡ ಇದೇ ಕಟ್ಟಿದೆ. ಕನ್ನಡ ಸೇನೆಗೆ ನೋಡ್ರಿ, ಕೋರ್ಟ್ ಆದೇಶವಿದ್ದರೂ ಕೂಡ ಇವರು ಆದೇಶವನ್ನು ಗಾಳಿಗೆ ತೂರಿ ಇವರು ಏನದ ಅಂತಂದ್ರ ವಿಮಲ್ ಗುಟ್ಕ, ಆ ಗುಟ್ಕ, ಈ ಗುಟ್ಕ, ಮತ್ತೆ ಒಂದು ಹಿಂದಿ ಹೀರೋ ಹೇಳ್ತಾನೆ ಕಣಕಣದಲ್ಲಿ ಕೇಸರಿ ಅಂತ ಹೇಳ್ತಾನೆ. ಇದು ಮನೆ ಮನೆಯಲ್ಲಿ ಕೇಸರಿ ಅಲ್ಲ, ಮನೆ ಮನೆಯಲ್ಲಿ ದವಾಖಾನೆ ಅಡ್ಮಿಟ್ ಆಗ್ಬೇಕಂತ ಹಿಂದಿ. ಇವತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಾಗಲಿ, ಎಲ್ಲ ಸಣ್ಣ ಸಣ್ಣ ಮಕ್ಕಳಾಗಲಿ ಎಲ್ಲರೂ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಸುಮಾರು ಸಲ ನಾವು ಮನವಿ ಕೊಟ್ಟರು ಕೂಡ ಇದಕ್ಕೆ ಕಾರ್ಯ ಅಂದಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಇಂಥ ಏನು ಜಾಹೀರಾತುಗಳು ಹಾಕ್ತಾ ಇದ್ದಾರೆ ಇವು ಸಂಪೂರ್ಣವಾಗಿ ಹಾಕಬಾರ್ದು. ಒಂದು ವೇಳೆ ಹಾಕಿದರೆ ಮತ್ತೆ ಇಂದು ಬೀದರ್ ಜಿಲ್ಲೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಇವತ್ತು ಕನ್ನಡ ಸೇನೆ ವತಿಯಿಂದ ಏನೋ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟದ ರೂಪರೇಷೆ ಏನಂತಂದರೆ ಇವು ಬಸ್ಸಿನ ಮೇಲೆ ಇವು ವಿಮಲ್ ಗುಟ್ಕ, ಚೈನೀಸ್ ಗುಟ್ಕ ಇಂಥ ಜಾಹೀರಾತುಗಳೇನು ಹಾಕ್ತಾ ಇದ್ದಾರೆ. ಇಂಥ ಜಾಹೀರಾತು ಸಲುವಾಗಿ ನಾವು ಜನರಿಗೆ ಏನದ ಅಂತಂದ್ರೆ ಅದರಿಂದ ಮೋಸ ಆಗ್ತಾ ಇದ್ದಾರೆ, ಅದರದಿಂದ ಹಾಳಾಗ್ತಾ ಇದ್ದಾರೆ. ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ. ಕಾಲೇಜ್ಗೆ ಹೋಗುವಂಥ ಹುಡುಗರು, ಶಾಲೆಗೆ ಹೋಗ್ತಂಥ ಹುಡುಗರು ಇದು ಅಡ್ವರ್ಟೈಸ್ ನೋಡಿ ಗುಟ್ಕ ತಿನ್ನೋದು ಕಲ್ತಿದ್ದಾರೆ. ಅದಕ್ಕಾಗಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಜಾಹೀರಾತುಗಳನ್ನು ಬಸ್ ಮೇಲೆ ಹಾಕಬಾರ್ದು. ನಿಮಗೆ ಹಾಕದೇ ಇದೆ ಅಂದರೆ ತಾಯಿ ಭುವನೇಶ್ವರಿದು ಒಂದು ಫೋಟೋ ಹಾಕಿ ತೋರಿಸ್ರಿ ನೀವು ಅವಾಗ ನಿಮ್ಗೆ ನಾನು ಅಂತೀನಿ ಒಂದು ಕನ್ನಡದ ಹೆಮ್ಮೆಯ ಪುತ್ರ ಅಂತ ನಿಮಗೆ ಕರಿತೀವಿ ನಾವು. ಅದೇ ಸರ್ಕಾರ ದುಡ್ಡು ಕೊಟ್ಟು ಮಾಡೋ ಸಲುವಾಗಿ ಇದು ಮಾಡೋ ಸರ್. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಿದ್ದು ಇದಕ್ಕೆ. ಯಾಕಂದರೆ ಇದು ಒಳ್ಳೆ ಸುದ್ದಿ ಅಲ್ಲಲ್ಲ ಸರ್. ಇದು ಮಕ್ಕಳ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅವರು. ಅದಕ್ಕಾಗಿ ಇದಕ್ಕೆ ಹೇಳೋದೇನಂತಂದ್ರೆ ಕರ್ನಾಟಕ ಸಾರಿಗೆ ಸಂಸ್ಥೆ ಏನಂತ ಇದೆ ಬಸ್ಸಿನ ಮೇಲೆ ಅದೇ ಇರಬೇಕು. ಒಂದು ವೇಳೆ ಮತ್ತೆ ಇವರು ಅಂಟಿಸಿದ ಆಯದಲ್ಲಿ ಮತ್ತೆ ಬೇರೆ ಬೇರೆ ರೂಪರೇಷೆಗಳನ್ನು ಹಾಕಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ಇದು ಇವತ್ತು ಫಸ್ಟು ಮೊದಲೇನಾದ್ರೆ ಹುಮ್ನಾದಲ್ಲಿ ಮಾಡಿ ಸರ್. ಸುಮಾರು ಬಸ್ಗಳ ಮೇಲೆ ಹುಮ್ನಾದಕ್ಕೂ ಎಲ್ಲ ಬ್ಯಾನರ್ಗಳು ಹರಿದೀವಿ. ಅಲ್ಲಿಂದ ಎಚ್ಚೆತ್ಕೊಂಡು ಈಗ ಏನದಂತ ಇಲ್ಲಿ ಬಂದೀವಿ. ಈಗ ಮತ್ತೆ ಇಲ್ಲಿಂದ ಬೇರೆ ಕಡೆ ಮತ್ತೆ ಯಾವ ಬಸ್ಗಳು ಕಾಣಿಸ್ತಾ ಬಸ್ಗಳ ಮೇಲೆ ಹರಿತಾನೆ ಹೋಗ್ತೀವಿ ನಾವು.